ಶ್ರೀರಾಮ ಸಮರ್ಥ. ವಿದೇಹಾಪರಿ ಚಾಲೋನಿ ಪ್ರಪಂಚ, ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ, ಕರೋನಿ ಬಹುಲೋಕ ಜೇ ಮೇಳವೀತಿ, ನಮಸ್ಕಾರತ್ಯ ಬ್ರಹ್ಮಚೈತನ್ಯ ಮೂರ್ತಿ. अलंकापुरी पुण्यभूमि पवित्र, तिथे नांदतो ज्ञानराजा सुपात्र, दया आठवीता महापुण्यराशी, नमस्कार माझा सद्गुरु श्री ज्ञानेश्वरासी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. ಹರಿಪಾಠ ಅಭಂಗ 4. ನಾಲ್ಕನೇದಲ್ಲ. ಅಭಂಗ 4. भावे विण भक्ति, भक्ति विण मुक्ति, बड़े विण शक्ति बोलू नहीं. कैसे नी दैवत प्रसन्न त्वरित, उगारा हे निवांत शिणसी वाया. सायास करिसी प्रपंच दिननिशी, हरिसी न भजसी कवण्या गुणे. ज्ञानदेव मने हरि जप करणे, तुटेल धरणे प्रपंचाचे. ನಮ್ಮ ಶರೀರದಲ್ಲಿ ಬಲವಿಲ್ಲದಿದ್ದರೆ ಶಕ್ತಿಯ ಬಗ್ಗೆ ಮಾತನಾಡಬಾರದು. ಅದರಂತೆ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ನಿಷ್ಠೆ ಇಲ್ಲದಿದ್ದರೆ ಭಕ್ತಿಯ ವಿಷಯವಾಗಿ ಮಾತನಾಡಬಾರದು. ಅದೇ ರೀತಿ ಭಕ್ತಿ ಇಲ್ಲದಿದ್ದರೆ ಮುಕ್ತಿಯ ಬಗ್ಗೆ ಮಾತನಾಡಬಾರದು. ಭಗವಂತನು ಒಮ್ಮೆಲೆ ಹೇಗೆ ಪ್ರಸನ್ನನಾದನು? ಮನುಷ್ಯನು ಶಾಂತವಾಗಿರಬೇಕು, ವ್ಯರ್ಥ ಶ್ರಮ ಪಡಬಾರದು. ಜನರು ಪ್ರಪಂಚಕ್ಕಾಗಿ ಹಗಲಿರುಳೂ ಕಷ್ಟಪಡುತ್ತಾರೆ, ಆದರೆ ಅವರು ಭಗವಂತನ ಭಜನೆಯನ್ನು ಮಾತ್ರ ಏಕೆ ಮಾಡುವುದಿಲ್ಲವೋ ಯಾರಿಗೆ ಗೊತ್ತು? ಶ್ರೀ ಜ್ಞಾನದೇವರು ಹೇಳುವುದೇನೆಂದರೆ, ಮನುಷ್ಯನು ಭಗವಂತನ ನಾಮದ ಜಪ ಮಾಡಬೇಕು. ಅವನ ಮನಸ್ಸಿನ ಮೇಲೆ ಇರುವ ಪ್ರಪಂಚದ ಒತ್ತಡವು ತಾನಾಗಿಯೇ ದೂರವಾಗುತ್ತದೆ. ಭಾವಾರ್ಥ. ಪಾದ 1. ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ ಬೋಲೂ ನೈ. ಭಾವವೆಂದರೆ ಭಗವಂತನ ಅಸ್ತಿತ್ವದ ವಿಷಯದಲ್ಲಿರುವ ಶ್ರದ್ಧೆ, ವಿಶ್ವಾಸ ಹಾಗೂ ಶ್ರದ್ಧೆ. ವಿಶ್ವಾಸ ಹಾಗೂ ಶ್ರದ್ಧೆಯಲ್ಲಿ ವ್ಯತ್ಯಾಸವಿರುತ್ತದೆ. ವಿಶ್ವಾಸದಲ್ಲಿ ಸಂಶಯಕ್ಕೆ ಆಸ್ಪದವಿರುತ್ತದೆ, ಶ್ರದ್ಧೆಯಲ್ಲಿ ಸಂಶಯಕ್ಕೆ ಆಸ್ಪದವಿರುವುದಿಲ್ಲ. ಭಗವಂತನು ಇರುತ್ತಾನೆ ಎಂದು ಅನ್ನುವಾಗ ಮನುಷ್ಯನಿಗೆ ಭಗವಂತನ ಅಸ್ತಿತ್ವದ ವಿಷಯದಲ್ಲಿ ವಿಶ್ವಾಸವಿರುತ್ತದೆ. ಆದರೂ ಸಂಕಟ ಒದಗಿದಾಗ ಅವನು ಗಾಬರಿಯಾಗುತ್ತಾನೆ. ಭಗವಂತನು ಇರುತ್ತಾನೆ ಹಾಗೂ ಅವನು ನನ್ನನ್ನು ಸಂರಕ್ಷಿಸುತ್ತಾನೆ ಎಂಬ ವಿಶ್ವಾಸದ ಉದರದಲ್ಲಿ ಭಯವು ತುಂಬಿಕೊಂಡಿರುತ್ತದೆ. ಆದರೆ ಭಗವಂತನು ಇರುತ್ತಾನೆ ಹಾಗೂ ಅವನು ನನ್ನನ್ನು ಸಂರಕ್ಷಿಸುತ್ತಾನೆ ಎಂಬ ಶ್ರದ್ಧೆಯಲ್ಲಿ ಭಯ ಹಾಗೂ ಸಂಶಯಗಳಿಗೆ ಸ್ಥಾನವಿರುವುದಿಲ್ಲ. ಮನುಷ್ಯನ ಅಂತಃಕರಣದಲ್ಲಿ ನಾನು ಇರುತ್ತೇನೆ ಹಾಗೂ ನಾನು ಜೀವಂತವಾಗಿರುತ್ತೇನೆ ಎಂಬ ವಿಷಯದಲ್ಲಿ ಸಂಶಯ ಉಂಟಾಗುವುದಿಲ್ಲ. ಆದರೆ ಅದರಂತೆ ಭಗವಂತನ ವಿಷಯದಲ್ಲಿ ಅನಿಸುವುದೇ ಭಗವಂತನ ಬಗ್ಗೆ ಇರುವ ಶ್ರದ್ಧೆಯ ಲಕ್ಷಣವಾಗಿರುತ್ತದೆ. ವಿಶ್ವಾಸವು
ಮನುಷ್ಯನ ಜೀವನದ ಮೇಲಿನ ಸ್ತರವನ್ನು ಮಾತ್ರ ಸ್ಪರ್ಶ ಮಾಡಿರುತ್ತದೆ. ಆದರೆ ಶ್ರದ್ಧೆಯು ಜೀವನದ ಮೂಲವನ್ನೇ ಸ್ಪರ್ಶ ಮಾಡಿರುತ್ತದೆ. ವಿಶ್ವಾಸವು ವಿಚಾರಗಳನ್ನು ಅನುಸರಿಸುತ್ತದೆ. ಶ್ರದ್ಧೆಯು ವಿಚಾರಗಳ ಆಚೆಗಿರುತ್ತದೆ. ವಿಶ್ವಾಸಕ್ಕೆ ಸೀಮೆ ಇರುತ್ತದೆ, ಆದರೆ ಶ್ರದ್ಧೆಗೆ ಸೀಮೆಯೇ ಇರುವುದಿಲ್ಲ. ಭಗವಂತನು ಇರುತ್ತಾನೆ, ಅವನು ನನ್ನ ಸ್ವಾಮಿಯಾಗಿರುತ್ತಾನೆ, ಅವನು ನಿಜವಾದ ಕರ್ತ ಆಗಿರುತ್ತಾನೆ, ಅವನು ಮಾಡಿದ್ದರಲ್ಲಿಯೇ ನನ್ನ ಕಲ್ಯಾಣವಿರುತ್ತದೆ ಎಂಬ ಭಾವನೆಯನ್ನು ಸಮಗ್ರತೆಯಿಂದ ಗ್ರಹಣ ಮಾಡುವುದಕ್ಕೆ ಭಾವ, ನಿಷ್ಠೆ, ಶ್ರದ್ಧೆ ಅನ್ನುತ್ತಾರೆ. ಈ ಭಾವವು ಯಾರ ಅಂತಃಕರಣದಲ್ಲಿ ಜನ್ಮ ತಾಳುತ್ತದೆಯೋ ಅವರ ಜೀವನವು ಭಕ್ತಿ ಎಂದರೆ ಭಾವದಿಂದ ನಿರ್ಮಾಣವಾದ ಪ್ರೇಮ. ಪ್ರೇಮದಲ್ಲಿ ಅತ್ಯಂತ ಆತ್ಮೀಯತೆ ಇರುತ್ತದೆ. ಆದ್ದರಿಂದ ಭಗವಂತನ ಬಗ್ಗೆ ಆತ್ಮೀಯತೆಯ ಉತ್ಕರ್ಷವಾಗುವುದೇ ಭಕ್ತಿಯ ದೃಶ್ಯರೂಪವಾಗಿರುತ್ತದೆ. ಭಗವಂತನು ಸ್ವತಃ ಆನಂದರೂಪನಾಗಿರುತ್ತಾನೆ. ಶ್ರದ್ಧೆಯ ಮೂಲಕ ಆ ಭಗವಂತನೊಂದಿಗೆ ಆತ್ಮೀಯತೆ ನಿರ್ಮಾಣವಾಯಿತೆಂದರೆ ಆನಂದದ ಪಾಲುಗಾರನಾಗುತ್ತಾನೆ. ಭಗವಂತನ ಆನಂದದಿಂದ ಜೀವನ ತುಂಬಿ ಹೋಗುವುದಕ್ಕೆ ಮೋಕ್ಷ ಅನ್ನುತ್ತಾರೆ. ಕೈಸೇನಿ ದೈವತ ಪ್ರಸನ್ನ ತ್ವರಿತ ಉಗಾರಾಹೇ ನಿವಾಂತ ಶಿಣಸಿವಾಯ. ಅಧ್ಯಾತ್ಮಶಾಸ್ತ್ರದಲ್ಲಿ ಅಂತರ್ಮುಖ ಹಾಗೂ ಬಹಿರ್ಮುಖವೆಂದು ಮನುಷ್ಯರ ಎರಡು ವರ್ಗಗಳನ್ನು ಮಾಡಿರುತ್ತಾರೆ. ಅಂತರ್ಮುಖ ವ್ಯಕ್ತಿಗಳು ಪ್ರಪಂಚದ ವಿಷಯದಲ್ಲಿ ಸ್ವಾಭಾವಿಕವಾಗಿಯೇ ಅನಾಸಕ್ತರಾಗಿರುತ್ತಾರೆ. ಅವರಿಗೆ ವಸ್ತುಗಳನ್ನು ಸಂಪಾದಿಸಿ ತನ್ಮೂಲಕ ಸುಖ ಪಡುವ ವಾಸನೆಯು ಮೂಲತಃ ಕಡಿಮೆ ಇರುತ್ತದೆ. ಇಂಥ ಜನರು ಭಗವಂತನ ನಾಮಸ್ಮರಣೆಗೆ ತೊಡಗಿದರೆಂದರೆ ವಿಶೇಷ ಕಷ್ಟಪಡದೆ ಸಹಜವಾಗಿ ಅಂತರಂಗದಲ್ಲಿ ಇಳಿಯುತ್ತಾರೆ. ಅವರಿಗೆ ಹೃದಯದಲ್ಲಿರುವ ಭಗವಂತನವರಿಗೆ ತಲುಪಲು ಬಹಳ ಸಮಯ ಹತ್ತುವುದಿಲ್ಲ. ಆದರೆ 100ಕ್ಕೆ 99ರಷ್ಟು ಜನ ಬಹಿರ್ಮುಖರಾಗಿರುತ್ತಾರೆ. ಅವರಿಗೆ ದೇಹದ ಮೂಲಕ ವಸ್ತುಗಳಿಂದ ಸುಖ ಪಡೆಯುವ ಹವ್ಯಾಸವಿರುತ್ತದೆ. ಅವರಿಗೆ ವಸ್ತು ಸಂಪಾದಿಸಿಕೊಡುವ ದುಡ್ಡಿನ ಮೇಲೆ ಪ್ರೇಮವಿರುತ್ತದೆ. ಮನೆ ಮಾರುಗಳಲ್ಲಿ, ಮಕ್ಕಳು ಮರಿಗಳಲ್ಲಿ ಅವರ ಮನಸ್ಸು ಆಸಕ್ತವಾಗಿರುತ್ತದೆ. ಯಾವುದೋ ಪೂರ್ವ ಪುಣ್ಯದಿಂದ ಇಂಥ ಜನರು ಭಗವಂತನ ನಾಮಕ್ಕೆ ತೊಡಗುತ್ತಾರೆ. ಇಂಥವರಲ್ಲಿ ಕೆಲವು ಜನರು ಪ್ರಪಂಚ ಸರಿಯಾಗಿ ನಡೆಯಬೇಕೆಂದು ನಾಮ ತೆಗೆದುಕೊಳ್ಳುತ್ತಾರೆ. ಮತ್ತು ಬಹಳ ಸ್ವಲ್ಪ ಜನರು ಭಗವಂತನ ದರ್ಶನವಾಗಬೇಕೆಂದು ನಾಮ ತೆಗೆದುಕೊಳ್ಳುತ್ತಾರೆ. ಇಂಥ ಜನರು ಭಗವಂತನ ದರ್ಶನಕ್ಕಾಗಿ ಕಾತುರರಾಗಿರುತ್ತಾರೆ. ಇವರ ಈ ಕಾತುರತೆಯಲ್ಲಿ ಪ್ರಮಾದವಾಗುವ ಸಂಭವವಿರುತ್ತದೆ. ಏಕೆಂದರೆ ಭಗವಂತನ ದರ್ಶನವಾಗಲು ಮನುಷ್ಯನ ಅಂತರಂಗದಲ್ಲಿ ಕ್ರಾಂತಿಯಾಗಬೇಕಾಗುತ್ತದೆ. ದೃಶ್ಯ ಜಗತ್ತಿನ ವಿಷಯದಲ್ಲಿ ಪೂರ್ಣ ವೈರಾಗ್ಯ ನಿರ್ಮಾಣವಾಗುವುದು ಆ ಕ್ರಾಂತಿಯ ಸ್ವರೂಪವಾಗಿರುತ್ತದೆ. ಸಾಮಾನ್ಯವಾಗಿ ಬಹಿರ್ಮುಖನಾದ ಮನುಷ್ಯನಿಗೆ ತನ್ನ ಅಂತರಂಗದಲ್ಲಿ ಒಮ್ಮೆಲೇ ಪರಿವರ್ತನೆಯಾಗುವುದು ಸಹನೆಯಾಗುವುದಿಲ್ಲ. ಕ್ರಮಕ್ರಮವಾಗಿ ಉಂಟಾದ ಕ್ರಾಂತಿಯೇ ಅವನಿಗೆ ಸಹನೆಯಾಗುತ್ತದೆ. ಆದ್ದರಿಂದ ಸಾಧಕನು ಒಮ್ಮೆಲೇ ಅಧೀರನಾಗಿ ಅಸ್ವಸ್ಥನಾಗಬಾರದು. ಅತ್ಯಂತ ಜಿಗುಟುತನದಿಂದ ನಾಮಸ್ಮರಣೆ ಮಾಡುತ್ತಿರಬೇಕು. ಯೋಗ್ಯ ಸಮಯ ಬಂದಿತೆಂದರೆ ಭಗವಂತನು
ತಾನಾಗಿಯೇ ದರ್ಶನ ಕೊಡುತ್ತಾನೆ. ಶ್ರೀರಾಮ ಸಮರ್ಥ. ಸಾಯಾಸ ಕರಿ ಪ್ರಪಂಚ ದಿನನಿಶಿ, ಹರಿಸಿ ನ ಭಜಿಸಿ ಕವಣ್ಯಾಗುಣೆ. ಪ್ರಪಂಚವು ರಾಜನದಾಗಿರಲಿ ಅಥವಾ ರಂಕನದಾಗಿರಲಿ, ಒಂದಲ್ಲ ಒಂದು ಕಡೆ ನ್ಯೂನತೆ ಇರುವುದು ಪ್ರಪಂಚದ ಸ್ವಭಾವವಾಗಿರುತ್ತದೆ. ಆದರೆ ಮನುಷ್ಯನಿಗೆ ಪ್ರಪಂಚದ ಬಗ್ಗೆ ಅತ್ಯಂತ ಪ್ರೇಮವಿರುತ್ತದೆ. ಪರಿಣಾಮವಾಗಿ ಮನುಷ್ಯನು ಹಗಲಿರುಳು ಪ್ರಪಂಚದ ವ್ಯವಹಾರದಲ್ಲಿ ತೊಡಗಿರುತ್ತಾನೆ. ಇಂದು ಈ ಸಮಸ್ಯೆಯಾದರೆ ನಾಳೆ ಆ ಸಮಸ್ಯೆ ಎದುರಿಗೆ ಬಂದು ನಿಲ್ಲುತ್ತದೆ. ಆದ್ದರಿಂದ ಹಗಲಿರುಳು ಪ್ರಪಂಚವನ್ನು ಸರಿಪಡಿಸಲು ಕಷ್ಟಪಡಬೇಕಾಗುತ್ತದೆ. ಹೀಗಿದ್ದರೂ ಮನುಷ್ಯನು ಅದರಲ್ಲಿಯೇ ಸಮಯ ತೆಗೆಯಬೇಕು. ಪ್ರಪಂಚವು ವ್ಯವಸ್ಥಿತವಾಯಿತೆಂದರೆ ನಾನು ಭಗವಂತನ ಕಡೆಗೆ ಗಮನ ವಹಿಸುತ್ತೇನೆ ಎಂದು ಅನ್ನುವ ಮನುಷ್ಯನು ಕೊನೆಯವರೆಗೂ ಪ್ರಪಂಚದಲ್ಲಿಯೇ ಒದ್ದಾಡುತ್ತಾನೆ. ಏಕೆಂದರೆ ಮನುಷ್ಯನು ಪ್ರಪಂಚಕ್ಕಾಗಿ ಕಷ್ಟಪಡುತ್ತಾ ಈ ಜಗತ್ತನ್ನು ಬಿಟ್ಟು ಹೋಗುತ್ತಾನೆ. ಆದರೆ ಅವನ ಪ್ರಪಂಚವು ಮಾತ್ರ ಹೇಗೋ ಹಾಗೆಯೇ ಉಳಿದುಕೊಳ್ಳುತ್ತದೆ. ಜ್ಞಾನದೇವ ಮಣೆ ಹರಿಜಪ ಕರಣೆ ತುಟೇಲ ಧರಣೆ ಪ್ರಪಂಚಾಚೇ. ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ ಮನುಷ್ಯನು ಭಗವಂತನ ನಾಮಜಪ ಮಾಡಬೇಕು. ನಾಮದಲ್ಲಿ ಮನುಷ್ಯನ ಮನಸ್ಸನ್ನು ಸಹಜವಾಗಿ ಅಂತರ್ಮುಖಗೊಳಿಸುವ ಶಕ್ತಿ ಇರುತ್ತದೆ. ಅದರಿಂದ ಅವನ ಮನಸ್ಸಿನ ಮೇಲಿರುವ ಪ್ರಪಂಚದ ಹಿಡಿತ ಅವನಿಗೆ ತಿಳಿಯದಂತೆ ಕ್ಷೀಣವಾಗುತ್ತಾ ಹೋಗುತ್ತದೆ. ಅವನಿಗೆ ಭಗವಂತನ ದರ್ಶನದ ಅಧಿಕಾರ ಪ್ರಾಪ್ತವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. 5ನೇದಾಗಿದಲ್ಲ. अभंग 6. साधु बोध झाला तो नुरोनिया ठेला, ठाईच मुडाला अनुभव. कापुराची वाती उली ज्योती, काईच समाप्ती झाली जैसी. मोक्षरेखे आला भाग्ये विनटला, साधूंचा अंकिला हरिभक्त. ज्ञानदेवा गोडी संगती सज्जनी, हरिदिसे जनी वनी आत्मतत्वी. ಸರಳಾರ್ಥ. ಸತ್ಪುರುಷರ ಮುಖದಿಂದ ಯಾರಿಗೆ ಭಗವಂತನ ಬಗ್ಗೆ ಉಪದೇಶ ಪ್ರಾಪ್ತವಾಗುತ್ತದೆಯೋ ಅವರ ದೇಹವು ನಷ್ಟವಾಗುತ್ತದೆ. ಅವರ ದೇಹಭಾವವು ನಷ್ಟವಾಗುತ್ತದೆ. ಅವರ ಅಹಂಭಾವವು ನಾಶವಾಗಿ ಅವನು ಉಳಿಯುತ್ತಾನೆ. ಅನಂತರ ಅವನಲ್ಲಿ ಉದಯವಾದ ಆತ್ಮಭಾವವು ಕೂಡ ಸ್ವಸ್ವರೂಪದಲ್ಲಿ ವಿಲೀನವಾಗುತ್ತದೆ. ಕರ್ಪೂರ ಹೊತ್ತಿಸಿದರೆ ಅದು ಉರಿಯುತ್ತದೆ. ಅನಂತರ ಅದು ಹಾಗೂ ಅದರ ಜ್ಯೋತಿ ಎರಡೂ ಉಳಿಯುವುದಿಲ್ಲ. ಅದರಂತೆ ಸಾಧುವಿನ ಅನುಗ್ರಹದಿಂದ ದೇಹಭಾವ ಉಳಿಯುವುದಿಲ್ಲ. ಆದರೆ ಹೊಸದಾಗಿ ಉದಯವಾದ ಆತ್ಮಭಾವವೂ ಕೂಡ ಉಳಿಯುವುದಿಲ್ಲ. ಈ ರೀತಿ ಮನಸ್ಸಿನಿಂದ ಸತ್ಪುರುಷರ ಸ್ವಾಧೀನವಾದ ಭಗವಂತನ ಭಕ್ತನು ಮೋಕ್ಷದ ಸೀಮೆಯನ್ನು ಹೋಗಿ ಮುಟ್ಟುತ್ತಾನೆ. ಅಲ್ಲಿ ಅವನು ಅತ್ಯಂತ ಭಾಗ್ಯವಂತನಾಗಿ ಶೋಭಿಸುತ್ತಾನೆ. ಶ್ರೀ ಜ್ಞಾನದೇವರು ಅನ್ನುವುದೇನೆಂದರೆ ಅವನಿಗೆ ಸಂತ ಸಜ್ಜನ ಸಂಗತಿಯ ಸಹವಾಸದಲ್ಲಿ ಅತ್ಯಂತ ಅಭಿರುಚಿ ಇರುತ್ತದೆ. ಏಕೆಂದರೆ ಅವರ ಕೃಪೆಯಿಂದಲೇ ಶ್ರೀ ಜ್ಞಾನದೇವರಿಗೆ ಜನಸ್ತೋಮದಲ್ಲಿ, ಅರಣ್ಯದಲ್ಲಿ ಹಾಗೂ ಆತ್ಮಸ್ವರೂಪದಲ್ಲಿ ಶ್ರೀ ಭಗವಂತನೊಬ್ಬನೇ ಎಲ್ಲ ಕಡೆಗೂ ಕಾಣುತ್ತಿರುತ್ತಾನೆ. साधुबोध झाला तो नुरोनिया ठेला, काहीच
ಕಾಯೀಚ ಮುರಾಲ ಅನುಭವ. ಸಾಮಾನ್ಯ ಮನುಷ್ಯನು ಅಜ್ಞಾನಿಯಾಗಿರುತ್ತಾನೆ. ನಾನು ದೇಹವೇ ಇರುತ್ತೇನೆ ಎಂಬುದು ಅವನ ಮನಸ್ಸಿನ ಧಾರಣೆಯಾಗಿರುತ್ತದೆ. ಸಾಧುವು ಜ್ಞಾನಿಯಾಗಿರುತ್ತಾನೆ. ನಾನು ಭಗವತ್ ಸ್ವರೂಪನಾಗಿರುತ್ತಾನೆಂಬುದು ಅವನ ಮನಸ್ಸಿನ ಧಾರಣೆಯಾಗಿರುತ್ತದೆ. ಅಜ್ಞಾನಿ ಮನುಷ್ಯನಿಗೆ ಅಜ್ಞಾನದಿಂದ ಹೊರಗೆ ಬರುವ ಮಾರ್ಗವು ಅಜ್ಞಾನದಿಂದಲೇ ಸಿಗುವುದು ಶಕ್ಯವಿಲ್ಲ. ಅದಕ್ಕಾಗಿ ಅವನಿಗೆ ಜ್ಞಾನ ಸಂಪನ್ನ ಸಾಧುವಿನ ಕಡೆಗೆ ಹೋಗಬೇಕಾಗುತ್ತದೆ. ಸಾಧುವಿನಲ್ಲಿರುವ ಆತ್ಮಜ್ಞಾನವು ಅತ್ಯಂತ ಸಾಮರ್ಥ್ಯವಂತವಾಗಿರುತ್ತದೆ. ಅಜ್ಞಾನಿ ಮನುಷ್ಯನು ಅತ್ಯಂತ ಆತ್ಮೀಯತೆಯಿಂದ ಸಾಧುವಿನ ಸಹವಾಸದಲ್ಲಿ ಇದ್ದದ್ದಾದರೆ ಆ ಆತ್ಮಜ್ಞಾನಿಯ ಸಾಮರ್ಥ್ಯದಿಂದ ಅವನ ಅಜ್ಞಾನವು ಇಲ್ಲದಂತಾಗುತ್ತದೆ. ಅಜ್ಞಾನ ದೂರವಾಯಿತೆಂದರೆ ಅವನ ಮನಸ್ಸಿನ ಧಾರಣೆಯು ಬದಲಾಗುತ್ತದೆ. ನಾನು ದೇಹವೇ ಇರುತ್ತೇನೆ ಎಂಬ ದೇಹಬುದ್ಧಿಯು ದೂರವಾಗಿ ನಾನು ಆತ್ಮವೇ ಇರುತ್ತೇನೆಂಬ ಆತ್ಮಬುದ್ಧಿಯು ಉದಯವಾಗುತ್ತದೆ. ಸಾಧುವಿನ ಅನುಗ್ರಹವಾಗುವುದೆಂದರೆ ಸಾಧು ಮಾಡಿದ ಶಕ್ತಿಪಾತವೇ ಆಗಿರುತ್ತದೆ. ಆ ಶಕ್ತಿಪಾತದಿಂದಲೇ ಆತ್ಮಬೋಧೆ ಉಂಟಾಗುತ್ತದೆ. ಆದರೆ ಶಕ್ತಿಪಾತದ ಪರಿಣಾಮವು ಇಲ್ಲಿಗೆ ಮುಗಿಯುವುದಿಲ್ಲ. ನಾನು ದೇಹವಿರುತ್ತೇನೆ ಎಂಬುದು ಹೇಗೆ ಅಹಂಭಾವವಾಗಿರುತ್ತದೆಯೋ ಹಾಗೆಯೇ ನಾನು ಆತ್ಮವಾಗಿರುತ್ತೇನೆ ಎಂಬುದು ಕೂಡ ಅಹಂಭಾವವೇ ಆಗಿರುತ್ತದೆ. ಅದಕ್ಕೆ ಸೋಹಂಭಾವ ಅನ್ನುತ್ತಾರೆ. ಕೊನೆಗೆ ಆ ಅಹಂಭಾವವು ಕೂಡ ಪರಮಾತ್ಮನ ಸ್ವರೂಪದಲ್ಲಿ ವಿಲೀನವಾಗಿ ಹೋಗುತ್ತದೆ. ಅನುಭವ ತೆಗೆದುಕೊಳ್ಳುವ ನಾನೇ ಉಳಿಯುವುದಿಲ್ಲವೆಂದ ಮೇಲೆ ಕೇವಲ ಪರಮಾತ್ಮನ ಸ್ವರೂಪವೇ ಉಳಿಯುತ್ತದೆ. ಕಾಪುರಾಚಿ ವಾತಿ उजळली ज्योती काहीच समाप्ती झाली जैसी. ಕೇವಲ ಪರಮಾತ್ಮ ಸ್ವರೂಪವೇ ಹೇಗೆ ಉಳಿಯುತ್ತದೆ ಎಂಬುದನ್ನು ತಿಳಿಸಲು ಕರ್ಪೂರದ ಉದಾಹರಣೆ ಕೊಡುತ್ತಾರೆ. ಮೊದಲು ಕರ್ಪೂರವು ದೃಶ್ಯ ಹಾಗೂ ಜಡವಾಗಿರುತ್ತದೆ. ಅದನ್ನು ಹೊತ್ತಿಸಿದರೆ ಜ್ಯೋತಿ ಬೆಳಗುತ್ತದೆ. ಕರ್ಪೂರವು ಮುಗಿಯಿತೆಂದರೆ ಜ್ಯೋತಿಯು ಆರಿ ಹೋಗುತ್ತದೆ. ಆದರೆ ಕೊನೆಗೆ ಕರ್ಪೂರವು ಇಲ್ಲವಾಗುತ್ತದೆ ಹಾಗೂ ಜ್ಯೋತಿಯೂ ಇಲ್ಲವಾಗುತ್ತದೆ. ಸತ್ಸಂಗತಿಯಿಂದಲೂ ಹೀಗೇ ಆಗುತ್ತದೆ. ಸತ್ಸಂಗತಿ ಮಾಡುವ ಮನುಷ್ಯನು ಕರ್ಪೂರದಂತೆ ಪವಿತ್ರ ಅಂತಃಕರಣವುಳ್ಳವನಾಗಬೇಕು. ಅವನಿಗೆ ಭಗವಂತನ ದರ್ಶನದ ನಿಜವಾದ ತಳಮಳವಿರಬೇಕು. ಇಂಥ ಯೋಗ್ಯ ಸಾಧಕನಿಗೆ ಸಾಧುವಿನ ಉಪದೇಶದಿಂದ ಅಜ್ಞಾನದ ಅಂಧಕಾರವು ದೂರವಾಗಿ ಜ್ಞಾನದ ಪ್ರಕಾಶವು ಪ್ರಾಪ್ತವಾಗುತ್ತದೆ. ಜ್ಞಾನದ ಪ್ರಕಾಶವು ಕೂಡ ರಕ್ತಗತವಾಯಿತೆಂದರೆ ಅವನು ಕೇವಲ ಭಗವತ್ ಸ್ವರೂಪನಾಗಿ ಉಳಿಯುತ್ತಾನೆ. ಆಗ ಅವನಿಗೆ ಜ್ಞಾನದ ಭಾವವು ಉಳಿದಿರುವುದಿಲ್ಲ. ಪಾದ 3. ಮೋಕ್ಷರೇಖೆ ಆಲ ಭಾಗ್ಯೇ ವಿನಟಲ ಸಾಧೂಂಚ ಅಂಕಿಲ ಹರಿಭಕ್ತ. ಹರಿಭಕ್ತನೆಂದರೆ ಭಗವಂತನ ನಾಮಸ್ಮರಣೆಗೆ ಸಮರ್ಪಿತವಾದ ಸಾಧಕನು. ಅಧ್ಯಾತ್ಮ ಸಾಧನೆಯಲ್ಲಿ ತೊಡಗಿದ ಸಾಧಕನು ಮನಃಪೂರ್ವಕ ಸಾಧನೆ ಮಾಡುತ್ತಾನೆ. ಆದರೆ ಅವನ ದೃಶ್ಯದ ಪ್ರೇಮವು ಕಡಿಮೆಯಾಗುವುದು ಕಠಿಣವಾಗುತ್ತದೆ. ಅವನ ಅಂತಃಕರಣದಲ್ಲಿ ಎಲ್ಲಿಯಾದರೂ ಸಂದೇಹ ವೃತ್ತಿಯು ಸೂಕ್ಷ್ಮವಾಗಿ ವಾಸ ಮಾಡಿರುತ್ತದೆ. ಆದ್ದರಿಂದ ಅವನಿಗೆ ಸಾಧನೆಯ ಸಮಾಧಾನ ಪ್ರಾಪ್ತವಾಗುವುದಿಲ್ಲ. ಆಗ ಅವನು ಸದ್ಗುರುಗಳಿಗೆ ಶರಣು ಹೋಗುತ್ತಾನೆ.
ಈ ರೀತಿ ಸದ್ಗುರುಗಳಿಗೆ ಶರಣು ಹೋಗುವ ಹಾಗೂ ನಾಮಸ್ಮರಣೆ ಮಾಡುವ ಸಾಧಕನಿಗೆ ಹರಿಭಕ್ತನೆನ್ನುವುದು ಉಚಿತವಾಗಿರುತ್ತದೆ. ಮನಸ್ಸಿನಿಂದ ಸ್ವಾಧೀನವಾದ ಹರಿಭಕ್ತನು ಮಾತ್ರ ಆಜ್ಞಾ ಪಾಲನೆ ಮಾಡುತ್ತಾನೆ. ಸದ್ಗುರುಗಳ ಆಜ್ಞಾ ಪಾಲನೆ ಮಾಡುವುದೇ ಅವನ ತಪಶ್ಚರ್ಯವಾಗಿರುತ್ತದೆ. ಭಗವಂತನ ಅನುಸಂಧಾನವನ್ನು ಅಖಂಡವಾಗಿ ಇಟ್ಟುಕೊಳ್ಳುವುದೇ ಆ ತಪಶ್ಚರ್ಯದ ಸ್ವರೂಪವಾಗಿರುತ್ತದೆ. ಅನುಸಂಧಾನದ ಪರ್ಯವಸಾನವು ಧ್ಯಾನಾವಸ್ಥೆಯನ್ನು ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಆಗುತ್ತದೆ. ಇದರಿಂದ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಎಂಬ ಅವಸ್ಥೆಗಳು ಸಾಧ್ಯವಾಗುತ್ತವೆ. ಆದರೆ ಅವನು ನಾಮದಲ್ಲಿರುತ್ತೇನೆ, ಆದರೆ ನಾನು ನಾಮದಲ್ಲಿರುತ್ತೇನೆ, ಹೃದಯದಲ್ಲಿರುವ ಭಗವಂತನ ಎದುರಿಗಿರುತ್ತೇನೆ ಎಂಬ ಅರಿವು ಸಾಧಕನಿಗಿರುತ್ತದೆ. ಇಲ್ಲಿಯವರೆಗೆ ತಲುಪಿದ ಸಾಧಕನು ಭಾಗ್ಯವಂತನೇನೋ ನಿಜ, ಆದರೆ ಅಹಂಭಾವ ಉಳಿಯುವುದರಿಂದ ಸಾಯುಜ್ಯ ಮುಕ್ತಿಯ ಬಾಗಿಲಿಗೆ ಬಂದು ಬಿದ್ದಿರುತ್ತಾನೆ. ಕೊನೆಗೆ ಅವನ ಮೇಲೆ ಸದ್ಗುರುಗಳ ಕೃಪೆಯಾಗುತ್ತದೆ. ಆಗ ಅವನು ಅಖಂಡವಾಗಿ ಭಗವತ್ ಸ್ವರೂಪದಲ್ಲಿ ವಿಲೀನನಾಗಿ ಹೋಗುತ್ತಾನೆ. ಜ್ಞಾನದೇವ ಗೋಡಿ ಸಂಗತಿ ಸಜ್ಜನಿ ಹರಿದಿಸೆ ಜನಿ ವನಿ ಆತ್ಮತತ್ವಿ. ಶ್ರೀ ಜ್ಞಾನದೇವರು ತಮ್ಮ ಅದ್ವೈತಾನುಭವದ ವರ್ಣನೆ ಮಾಡುತ್ತಾರೆ. ಅದ್ವೈತದ ಅನುಭವ ಹೇಳುವಾಗಲೂ ಅದನ್ನು ದ್ವೈತದ ಭಾಷೆಯಲ್ಲಿಯೇ ಹೇಳಬೇಕಾಗುತ್ತದೆ. ಆದರೆ ಅದು ಆ ಭಾಷೆಯ ಆಚೆಗಿರುತ್ತದೆ. ಭಗವತ್ ಸ್ವರೂಪದ ಸಮಗ್ರ ಅನುಭವವು ಜೀವವನ್ನು ಸರ್ವವ್ಯಾಪಿಯನ್ನಾಗಿ ಮಾಡುತ್ತದೆ. ಜೀವಕ್ಕೆ ಮೊದಲು ತನ್ನ ಹೃದಯದಲ್ಲಿ ವಾಸ ಮಾಡಿದ ಆತ್ಮಸ್ವರೂಪವು ಕಾಣುತ್ತದೆ. ಅನಂತರ ಅದೇ ಆತ್ಮಸ್ವರೂಪವು ಸರ್ವ ದೃಶ್ಯಗಳಲ್ಲಿ ವ್ಯಾಪಿಸಿದ್ದು ತೋರುತ್ತದೆ. ಸಂತರು ಈ ಸಮಗ್ರ ಅನುಭವದಲ್ಲಿ ಪಾರಂಗತರಾಗಿರುತ್ತಾರೆ. ಯಾರಿಗೆ ಈ ಅನುಭವದ ಮೌಲ್ಯ ತಿಳಿದಿರುತ್ತದೆಯೋ ಅವರಿಗೆ ಸತ್ಸಂಗತಿಯ ಮಹತ್ವ ಹಾಗೂ ಅಭಿರುಚಿಗಳು ತಾನಾಗಿಯೇ ಪ್ರಾಪ್ತವಾಗುತ್ತವೆ. ಯಾರು ಸಂತರ ಸಹವಾಸ ಮಾಡುತ್ತಾರೋ ಅವರ ಅನುಭವದಲ್ಲಿ ಅವರಿಗರಿಯದಂತೆ ವಿಕಾಸವಾಗುತ್ತದೆ. ಆ ವಿಕಾಸದ ಮಾರ್ಗದಲ್ಲಿ ನಮಗೆ ನಾವೇ ಅಡ್ಡ ಬರದಿದ್ದರೆ ಸಂತರು ಆ ಸಾಧಕರನ್ನು ತಮ್ಮಂತೆ ಮಾಡದೇ ಇರುವುದಿಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವಿ. ಉಪಾಸನೆ ಲಾಭ